ನಿಮ್ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ನೀವು ಫಸ್ಟ್ ಮಾಡಿರುವಂತ ವಿಡಿಯೋಸ್ ನೋಡಿ ಜನ ಏನ್ ಅನ್ಕೋತಾರೆ, ಬೈತಾರೆ, ಚಿಡಾಯಿಸ್ತಾರೆ, ಇದನ್ನೆಲ್ಲ ತಲೆಯಿಂದಾನೆ ತೆಗೆದು ಹಾಕಿ ಒಂದ್ ಚಿಕ್ಕ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದೂರಲ್ಲಿ ಒಬ್ಬ ಕಾಮನ್ ರೈತನ ಮಗ PUC ಡ್ರಾಪ್ ಔಟ್ ಮಾಡ್ಬಿಟ್ಟು ತಮ್ಮ ಅಪ್ಪನಿಗೆ ಹೆಲ್ಪ್ ಮಾಡೋ ಸಲುವಾಗಿ ಫಾರ್ಮರ್ ಆಗಿ ದುಡಿತಾನೆ. ಆದ್ರೆ ಅಪ್ಪನ ಆಸೆ ಅಂತ ಕುಸ್ತಿಪಟು ಆಗಿ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಬಾಡಿ ಬಿಲ್ಡ್ ಮಾಡ್ತಾನೆ. ಬಟ್ ಇನ್ನೇನ್ ಒಂದ್ ತಿಂಗಳಲ್ಲಿ ಅವ್ನು ರಿಟರ್ನ್ ಊರ್ಗ್ ಬರ್ಬೇಕಾಗಿರತ್ತೆ. ಅವನಿಗೆ ಅದೇ ಟೈಮ್ ಅಲ್ಲಿ ಡೆಂಗು ಆಗತ್ತೆ. 1.5 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಇದ್ಬಿಟ್ಟು ಮತ್ತೆ ಮೊದಲನೆಯ ಪೊಸಿಷನ್ಗೆ ಬಂದ್ಬಿಟ್ಟು ಎಲ್ಲ ಕಾನ್ಫಿಡೆನ್ಸ್ ನ ಕಾಕೊಂಡು ಊರ್ಗ್ ಬರ್ತಾನೆ. ಆದರೆ ಲೈಫಲ್ಲಿ ಏನೋ ಮಾಡ್ಬೇಕಂತ ಹೇಳ್ಬಿಟ್ಟು ಈತ ತುಂಬ ರಿಸರ್ಚ್ ಮಾಡ್ತಾನೆ. ಯಾವುದೋ ಒಂದು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಫಾಲೋ ಮಾಡ್ತಾ ಇವನು ತನ್ನ ಫೋನಿಂದ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ರೈತರ ಬಗ್ಗೆ ವಿಡಿಯೋ ಮಾಡ್ತಾನೆ, ಟ್ರ್ಯಾಕ್ಟರ್ ಬಗ್ಗೆ ಮಾಡ್ತಾನೆ, ವ್ಲಾಗ್ಸ್ ಮಾಡ್ತಾನೆ. ಇದು ಯಾವ್ದು ಒಂದು ವಿಡಿಯೋನು ಕ್ಲಿಕ್ ಆಗೋದಿಲ್ಲ. ಹೊರತಾಗಿ ತುಂಬ ಜನ ಏನು ವಿಡಿಯೋಸ್ ನೋಡಿ ನಗೋದು, ಚುಡಾಯಿಸೋದು, ಇದಕ್ಕೆ ಯಾರು ಸಪೋರ್ಟ್ ಮಾಡದೇ ಇರೋದು, ಇವನ್ನ ಎಷ್ಟೋ ಜನ ಫ್ರೆಂಡ್ಸ್ ನೆಗ್ಲೆಕ್ಟ್ ಮಾಡಿಬಿಟ್ಟು ಮಾತಾಡ್ಸೋದನ್ನು ಕೂಡ ಬಿಡ್ತಾರೆ. ಇದನ್ನೆಲ್ಲ ನೋಡಿ ನನ್ನ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಡಿಸ್ಅಪಾಯಿಂಟೆಡ್ ಆಗಿ ಕಂಟೆಂಟ್ ಕ್ರಿಯೇಷನ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತಾನೆ. ಆದರೆ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ. ಸೊ ಇನ್ನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಏನು ಮಾಡ್ತಾರೆ, ಅದು ಇಂಟರ್ನೆಟಲ್ಲಿ ಎಲ್ಲೆಡೆ ತುಂಬ ವೈರಲ್ ಆಗುತ್ತೆ, ತುಂಬ ವ್ಯೂಸ್ ಬಂದಿರುತ್ತೆ, ಇಲ್ಲಿಂದ ಚಿಕ್ಕ ಪುಟ್ಟ ಅಮೌಂಟ್ ಕೂಡ ಬರುತ್ತೆ, ತುಂಬ ಜನಕ್ಕೆ ಶಬಾಷ್ ಅಂತ ಹೇಳ್ತಾರೆ, ಮತ್ತು ಮನೆಯಲ್ಲಿ ಕೂಡ ಇವನಿಗೆ ಸ್ವಲ್ಪ ಹೊಗಳುತ್ತಾರೆ. ಸೊ ಇದನ್ನೇ ಇವನು ಪಾಸಿಟಿವ್ ಎನರ್ಜಿಗೆ ಇಟ್ಕೊಂಡು ಸಪೋರ್ಟ್ ಇದೆ ಫ್ಯಾಮಿಲಿ ಅಂತ ಹೇಳ್ಕೊಂಡು ಹಿಂತಿರುಗಿ ನೋಡಿದೆ ಯಾರು ಏನೇ ಅಂದರೂ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದು, ಸ್ಕ್ರಿಪ್ಟಿಂಗು, ಶೂಟಿಂಗು, ಎಡಿಟಿಂಗ್ ಎಲ್ಲ ಇವನೇ ಕಂಪ್ಲೀಟ್ಲಿ ಕನ್ಸಿಸ್ಟ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇವತ್ತಿಗೆ ಆ ಕಾಮನ್ ಸಾಧಾರಣ ರೈತನ ಮಗ ಫೋರ್ಬ್ಸ್ ಇಂಡಿಯಾ 100 ಸ್ಟಾರ್ ಡಿಜಿಟಲ್ ಕ್ರಿಯೇಟರ್ ಅವಾರ್ಡ್ ಅಲ್ಲಿ 2 ಸರ್ತಿ 44th ರ್ಯಾಂಕ್ ಬಂದ್ಬಿಟ್ಟು ಇವಾಗ ಕರ್ನಾಟಕದ ಟಾಪ್ ಟೆಕ್ ಕ್ರಿಯೇಟರ್ ಕೂಡ ಆಗಿದ್ದಾನೆ. ಇವನ್ ಬೇರೆ ಯಾರು ಅಲ್ಲ, ಈ ಕ್ಯಾಮ್ರಾ ಮುಂದೆ ಮಾತಾಡ್ತಿರುವಂತ ಒಬ್ಬ ಸಾಧಾರಣ ರೈತನ ಮಗ, ನಿಮ್ಮ ಟೆಕಿ ಸೋಮ್ಸ್ ಕನ್ನಡ. ಸೊ ಒಬ್ಬ ಕಾಮನ್ ರೈತನ ಮಗ ಇಷ್ಟೆಲ್ಲ ಅಚೀವ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಏನೆಲ್ಲ ಮಾಡ್ಬೋದು, ಸ್ವಲ್ಪ ನಿಮ್ಮನ್ನೇ ನೀವು ಕ್ವಶನ್ ಹಾಕಿ, ನಿಮ್ಮ ಬುಕ್ಕು, ನಿಮ್ಮ ಪೆನ್ಸಿಲ್ ನಿಮ್ಮ ಕೈಲಿದೆ, ನಿಮ್ಮ ಹಿಸ್ಟ್ರಿ ನೀವೇ ಬರಲಿದ್ದೀರ. ಸೊ ನೀವು ಕೂಡ ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕಪ್ಪ ಅಂದರೆ ನಮ್ಮ ಪೇಜ್ ಕ್ರಿಯೇಟರ್ಸ್ ಪಾಠಶಾಲೆ ಕೆಳಗಡೆ ಅದನ್ನು ಫಾಲೋ ಮಾಡಿ. ನಾವು ಕೆಲವೊಂದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಶ್ರುತಿ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆಲ್ಲ ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ.